ಪರಕ್ಕನ ಯಾಕೆ ಪರಕ್ಕ ಈಕಿಗೆ ಮಾಡಾಕ ಕೆಲಸ ಇಲ್ಲ, ನಮ್ಮನ್ನು ಕರೆದು ಕುಂದ್ರಸ್ಕೊಂತಾಳ ಏನು ಮಗಳು ಬೇಕಿ. ಯವ್ವ ಮನ್ಯಾಗ ಭಾಳ ಕೆಲಸ ಅದಾವ, ಪರಕ್ಕ ಹೊಕ್ಕಿನಿ. ಹ್ಞೂನ್ವಾ ಬರ್ತೀನಿ ಇರು. ಅಯ್ಯ ಹಂಗೇನಿಲ್ವಾ, ಏನು ನನಗೇನು ಮಗನ ಸೊಸಿನ ಯಾರಿಲ್ಲ, ನಾವ ಇಬ್ರ ಗಂಡ ಗುಂಡಿ, ನಾವ ಇಬ್ರ ಮಾಡಿದ್ವಿ ನೋಡುವ. ಅಬಾ ಮಂಜಕ್ಕ ತನ್ನ ಗೆಳತಾರನ್ನ ಬಿಟ್ಟು ಇಲ್ಲಿ ಬಂದು ಕುಂತು ಬಿಟ್ಟಾಳ ಪಾರಕ್ಕನ ಮನೆ ಹತ್ರ. ಅಯ್ಯ ಬಿಡಾಡಿ ಬಾ, ಈಕ ಇಲ್ಲಿ ಬಂದು ಕುಂದ್ರಂಗಿಲ್ಲ ಅನ್ನ, ಅವರ ಅಷ್ಟ ನನ್ನ ಗೆಳತಾರ, ನೀವು ಗೆಳತಾರ. ಇಲ್ಲೇ ಪಾರಕ್ ಕರೆದ್ಲು ಅದಕ್ಕೆ ಬಂದು ಕುಂತೆ ಬಾ. ಹ್ಞೂನ್ವಾ ನೀವೆಲ್ಲ ನಮ್ಮನ್ನೆಲ್ಲ ನೋಡ್ತೀರಿ, ನಿಮ್ಗೇನಿದ್ರು ಸರಿತಕ್ಕ ನೀಲಕ್ಕಿದ್ರೆ ಸಾಕು, ನಮ್ಮನ್ನೆಲ್ಲ ನೋಡೋರ ನೀವು. ಯಾಕಲೇ ಭಾಗ್ಯ ಯಾಕ ಕಡಿತವನ ಯಾಕ ಬಾಳ ಮಾತಾಡಕತ್ತೀರ? ನಮ್ಮ ಮಂಜಕ್ಕ ನಿರಿಗೆ ಬರ್ತೀನಿ ತಡಿ ಬಂದೆ. ಅಯ್ಯ ಬಂದ ಬಿಟ್ಟೇನೆ ಇಷ್ಟು ಜಲ್ದಿ ಹತ್ತಿ ಬಿಡ್ತಾನೆ ನಿನಗೆ ಮಂಜಕ್ಕ ಬೈಯೂರಗನ ಎಲ್ಲಿದ್ದೆ ಅನ್ನೋಗತ್ತೆ ಓಡೆ ಬಂದಿಯಲ್ಲ. ಅಯ್ಯ ನಾನ ಹಂಗ ಇಲ್ಲೊಂದಿಟ್ಟು ಕೆಲಸ ಇತ್ತು ಹೊಂಟಿದ್ದೆ ನೀಲಕ್ಕನ ಮನೆಗೆ, ನೀನು ಮಂಜಕ್ಕ ಗಣಕತ್ತಿದ್ದಲ್ಲ ಅದಕ್ಕೆ ಕೇಳಿಸ್ಕೊಂಡು ನಿಂತು ನೋಡಿ ಮಾತಾಡ್ಕೊಂತ. ಬಾ ಕುಂದ್ರ ಮತ್ತ. ಹಾ ಕುಂದಿರ್ತೀನಿ ಬಾರ ಸರಿತಾ ಕುಂದ್ರಿ. ಮತ್ತೇನು ಸಮಾಚಾರ? ಏನಿಲ್ಲ ಬಿಡುವ, ಎಲ್ಲ ನೀನ ಹೇಳ್ಬೇಕು ನೋಡು. ಏನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರದು ಜೋರನ ಮುಗಿತಾ ಲಕ್ಷ್ಮಿ ಎಲ್ಲ? ಹ್ಞೂನ್ವಾ ಎಲ್ಲ ಲಕ್ಷ್ಮಿ ಹಬ್ಬ ಮುಗೀತು, ಈಗ ಲಕ್ಷ್ಮಿನ ಒಂದು ಕಡೆ ಕುಂದ್ರಿ ಶಿವಬಂದಿ ನೋಡಿ ಎಲ್ಲ ಆಯ್ತಿನ್ನ. ನಿಂದಲೇ ಮತ್ತೆಲ್ಲಾರ್ದು ಕೇಳಕತ್ತಿ, ನೀ ಏನು ಮಾಡ್ದಿ? ಅಯ್ಯ ನಂದಿಲ್ಲವಾ, ಈ ವಾರ ಮಾಡಂಗಿಲ್ಲ, ಮುಂದಿನ ವಾರ ಮಾಡ್ತೀನಿ. ನಡೀತೈತಂತ ಬರ್ತೈತಂತ ಮಾಡಾಕ, ಮಾಡ್ತೀನಿ ಮುಂದಿನ ವಾರ. ಯಾಕ ಈ ವಾರ ಮಾಡಿದ್ರೆ ಏನಾರ ಹಾಕಿತ್ತ ನಿನಗ? ಅಯ್ಯ ಏನಿಲ್ಲ ಬಿಡವ, ಮಾಡಾಕ ಎಲ್ಲ ಹೊಂದಿಸ್ಬೇಕಲ್ಲ, ಅದಕ್ಕೆ ಆಗ್ಲಿಲ್ಲ ಈ ವಾರ, ಮುಂದಿನ ವಾರ ಮಾಡ್ತೀನಿ. ಹೌದನ? ಎಲ್ಲಿ ಹೊಂಟಾದೆ ನೀಲಕ್ಕ? ಅಯ್ಯ ಕಾಣೋಳನ ಒಳ್ಳೆ ಸಣ್ಣ ಬ್ಯಾರಲ್ ಇದ್ದಂಗ ಕಾಣಂಗಿಲ್ಲ ನಿನಗ. ಅಲ್ಲೇ ಅದ ನೋಡು ಕರಿ ಹೊಂದಿದ್ದೆ. ಏ ನೀಲಕ್ಕ ಬಾ ಇಲ್ಲ ಇಲ್ಲಿ ಪಾರಕ್ ನೋಡ್ಬಾ, ಇಲ್ಲಿ ನಿನಗೆ ಏನೇನ ಅನ್ನಕತ್ತಾಳ. ಹಾ ಯಾಕಲೇ ಏನಾಯ್ತು? ಬಂದೇ ಇರು. ಯಾಕ್ರವಾ ಎಲ್ಲರೂ ಒಂದ ಕಡೆ ಸೇರಿಬಿಟ್ರಲ್ಲ ಈಕ? ನೀಲಕ್ಕ ಪಾರಕ್ ನೋಡಿ ನಿನಗ ಡ್ರಮ್ ಅಂತಾಳ ನೋಡು, ಸಣ್ಣದು ಬ್ಯಾರಲ್ ಇದ್ದಂಗ ಅದಾಳ ನೀಲಕ್ಕ, ಕಣ್ಣಿ ಕಾಣೋಳಲ್ಲ ಅಂತಾಳ ನೋಡಿ ನಿನಗ. ಯಾಕ ಬೇ ಯಾಕ ಸುಮ್ಮ ಹೊಂಟಕ್ಕಿಂತ ತಡವಿ ಜಗಳ ತಕ್ಕೊಂತಿಯಲ್ಲ, ಯಾಕ ನಿನಗೇನು ಮಾಡಕ್ಕೆ ಕೆಲಸ ಇಲ್ಲನ? ಅಯ್ಯಯ್ಯ ಈ ಹಡ್ಬಿಟ್ಟಿ ಸುಮ್ಮ ಕುಂದ್ರಂಗಿಲ್ಲ ನೋಡು, ಆಕಿ ಕಾಣೋಳ ಅಂದ ಅದಕ್ಕೆ ಹಂಗ ಅಂದೆ ಬಿಡು, ಅಷ್ಟೇ ಸಿಟ್ ಮಾಡ್ಕೋತೇವ ನೀಲ. ಬಾ ಕುಂದ್ರ ಬಾ. ಹೋಲಿ ಅಂತಂದು ಸುಮ್ಮ ಆಗೇನ್ವಾ, ಯಾಕಂದ್ರೆ ಹಬ್ಬ ಐತೆ ಅಂತೇಳಿ ನಿನ್ನ ಜೊತೆ ಎಲ್ಲಿ ಜಗಳ ಮಾಡ್ಕೊಂಡು ಕುಂದ್ರಲಿ, ಅದಕ್ಕೆ ಹೋಲ್ ಬಿಡು. ಮತ್ತು ಏನು ಎಲ್ಲಾರ್ದು ಮುಗಿತಾ ಲಕ್ಷ್ಮಿ ಹಬ್ಬ? ಅಲ್ರಲ್ಲೇ ನೀವು ಅಷ್ಟ ಕೂತಿರಲ್ಲ, ಮುನ್ನಿ ಹೋಗ್ಬೇಕಿನ್ ಕರಿಬೇಕಿಲ್ಲ? ಅಯ್ಯ ನಿಲಕ್ಕ ಬಲ್ ನೋಡಾರ ಅಲ್ಲೇ ಅದಾಳ ನೋಡಿ ನಿನ್ನಿಂದ. ನೋಡ ನಿಲಕ್ಕ ನಿನ್ ಹಿಂದೆ ಆಡ್ಕೊಂಡಾಳ ನೋಡು, ಬ್ಯಾರಲ್ದಾಗ ಗೊಂಬೆ ಕುಂತಂಗ ಆಗೈತಿ, ಕಾಣವಳ್ಳಾಕಿ ನಿನ್ನಿಂದ. ಲೇ ಸರಿತಾ ನೀನಾರ ಅದಿಲೇ ಹಡ್ಬಿಟ್ಟಿ, ನಿನ್ನ ಬಾಯ ಏನಾಯವ್ವ? ಅರೇ ಎಲ್ರದಕ್ಕೆ ಇಲ್ಲೇ ಸೇರಿಬಿಟ್ಟಿದ್ದೀರಲ್ಲ, ಎಲ್ರೂ ಕಾಮು ಎಲ್ಲ ಮುಗಿಸಿ ಬಿಟ್ಟಿದ್ದೀರಾ? ಬಾರ ಮುನ್ನಿ ಆಯ್ತು ನೋಡಿ, ಎಲ್ಲಾದ ಕೆಲಸ ಮಾಡೇ ಕೂತೀವಿಲ್ಲ, ನೀ ಏನು ಮಾಡಕತ್ತಿ? ನಮ್ದಕ್ಕೆ ನಿಮ್ಮ ಮನೆಗೆ ನೀವು ಕತ್ತಲ್ದಾಗೆ ನನಗೆ ಲಕ್ಷ್ಮಿಗೆ ಪೂಜೆ ಮಾಡಲಿಕ್ಕೆ ಕರಿತೀರಲ್ಲ, ನಿಮ್ಮದು ಲಕ್ಷ್ಮೀ ದೇವಿಗೆ ಲಕ್ಷ್ಮಿ ಅಮ್ಮಂದಕ್ಕೆ, ಅದಕ್ಕೆ ನಾನು ಈಗ ಗಾನ ಹಾಡಬೇಕಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹೌದ್ಲೇ ಮುನ್ನಿ, ಒಂಚೂರು ಹಾಡು ನೋಡೋಣಂತ ನಾವು. ಹಾಡಬೇಕು ನಿಮಗೆ ನಾನು, ನಿಮ್ದಕ್ಕೆ ಎಲ್ಲ ಕೇಳ್ತೀರಲ್ಲ, ನಿಮ್ದಕ್ಕೆ ಕೇಳಬೇಕು, ಮತ್ತೆ ನೀವೇನಾದರೂ ಮತ್ತೆ ನನಗೆ ಏನು ಹೇಳಬಾರ್ದು, ನೀವು ತಪ್ಪು ತಿಳ್ಕೊಬೇಡಿ. ಏನು ನಮ್ದಕ್ಕೆ ಬಂದಂಗೆ ನಾವು ಆಡಿಬಿಡ್ತೀವಿ. ಇಲ್ಲ ಮುನ್ನಿ ನೀ ಹಾಡುದ ಹೆಚ್ಚ, ಇನ್ನು ಮತ್ತೆ ನಾವು ತಪ್ಪು ತಿಳ್ಕೊತೀವಿ. ಹಾಡುವ. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ಮಮ್ಮಂದು ನೀ ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ಹೆಜ್ಜೆದು ಮೇಲೆ ಹೆಜ್ಜೆದು ಇಟ್ಬಿಟ್ಟಿ, ಹೆಜ್ಜೆದು ಮೇಲೆ ಹೆಜ್ಜೆಂದು ಇಟ್ಬಿಟ್ಟಿ, ಗೆಜ್ಜೆಂದು ಕಾಲಿಂದು ಶಬ್ದವ ಮಾಡ್ಬಿಟ್ಟಿ, ಗೆಜ್ಜೆಂದು ಕಾಲಿದು ಶಬ್ದವ ಮಾಡ್ಬಿಟ್ಟಿ, ಸಜ್ಜನ ಪೂಜೆಗೆ ಟೈಮಿಗೆ, ಸಜ್ಜನ ಪೂಜೆಗೆ ಟೈಮಿಗೆ, ಮಜ್ಜಿಗೆ ಒಳಗಿಂದ ಮಕ್ಕಂದು ಹಂಗೆ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ಮ ಮಂದು ನೀ ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ. ಯಪ್ಪ ಏನಲ್ಲಿ ನಿಂದ ಹಾಡ ಮುನ್ನಿ? ನಿಮ್ದುಗೆ ಈ ಗಾನನ ಕೇಳಿಬಿಟ್ರೆ ನಮ್ದುಗೆ ಲಕ್ಷ್ಮಿ ಓಡಿ ಹೋಗಿ ಬಿಡ್ತಾಳೆ ಮುನ್ನಿ. ಹ್ಞೂಲೇ ಮುನ್ನಿ, ಈ ಹಾಡು ಏನಾರ ನಮ್ಮ ಲಕ್ಷ್ಮಿ ಬಂದ ನೀ ಹಾಡಿದೆ ಅನ್ಕೋ, ನಮ್ಮ ಮನೆಗಲ್ಲ ನಮ್ಮ ಊರಿಗೂ ಬರಲ್ಲ ನೋಡ್ಲೆ. ನಿಮ್ದುಕ್ಕೆ ಹಾಡಿ ಅಂದಿದ್ದಕ್ಕೆ ತಾನೇ ನಮ್ದುಕ್ಕೆ ಹಾಡಿತ್ತು, ನಿಮ್ದುಕ್ಕೆ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಹೆಂಗಾಗುತ್ತೆ ಹೇಳಿ ನೋಡೋಣ. ನೀವು ಕರೀಲೇ ಹೋದ್ರೂ ನಾನು ನಿಮ್ದುಕ್ಕೆ ಲಕ್ಷ್ಮಿ ಮುಂದೆ ಬಂದು ಅಲ್ಲಿ ಕುತ್ಕೊಂಡು ಇದೇ ಹಾಡನ್ನೇ ಹಾಡ್ತೀನಿ, ನೋಡ್ಬಿಡಿ ಮತ್ತೆ. ಹೋಗ್ಲಿ ಬಿಡ ಮುನ್ನಿ, ಯಾಕೆ ಬೇಸರ ಮಾಡ್ಕೊಂತಿ? ಇಲ್ಲವಾ ಭಾಳ ಚಂದ ಹಾಡು ಆಡಿದಿ.
ನೀನು ಇಷ್ಟರ ಪ್ರಯತ್ನ ಪಡ್ತೀಯಲ್ಲೇ. ಹೌದಾ ಮುನ್ನಿ, ನೀ ಭಾಳ ಚಂದ ಹಾಡಾಡಿದಿವ, ಭಾಳ ಖುಷಿ ಆತು ನನಗೆ. ಅಯ್ಯೋ ನೀಲಕ್ಕ, ನೀನು ಮರ್ತು ಬಿಟ್ಟೆನಾ? ಏನಲ್ಲೇ ಮರ್ತಿದ್ದು ಏನು? ನೀಲಕ್ಕ, ನಾನು ನಿನಗೊಂದು ರೀಲ್ಸ್ ಕಳಿಸಿದ್ದೆ ನಿನ್ನ ಸಸಿ ಫೋನಿಗೆ, ನಿನಗೆ ತೋರಿಸು ಅಂತಂದು. ನೀನು ನೋಡಲಿಲ್ಲನ ಇನ್ಸ್ಟಾಗ್ರಾಮ್ನಾಗಿಂದು? ಯಾದಲೇ ಇನ್ಸ್ಟಾನ ಯಾವ್ದೇನೋ ಗೊತ್ತಿಲ್ಲಪ್ಪ. ಎದ್ರಾಗ ಕಳಿಸಿದ್ದಿ? ನನ್ನ ಸಸಿ ಏನು ತೋರಿಸಿಲ್ಲ ಬಿಡು. ಯಾಕ? ಅದು ಇನ್ಸ್ಟಾಪಟ ಅಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಡಾನ್ಸು ಹಾಡು ಎಲ್ಲ ಮಾಡಿ ಅದ್ರಾಗ ಹಾಕ್ತಾರಲ್ಲ ಅದು. ಅದಾಲೇ ನಂಗೇನು ಗೊತ್ತಿಲ್ವಾ, ಹೇಳಿ ಏನಿತ್ತು ಅದ್ರಾಗ? ಯಕ್ಕ ಹೇಳ್ತೀನಿ ಕೇಳಿ ನಿನಗ. ಒಂದೊಂದು ಅಲ್ಟಿಮೇಟ್ ಇತ್ತು ನೋಡು. ಅಂಥದ್ದೇನಿತ್ತ? ಸರಿ ತಕ್ಕ, ನಂಗೆ ಕಳಿಸ್ಬಾರ್ದನ ನೀ? ಮತ್ತೆ ನಾನು ನೋಡ್ತಿದ್ದೆ, ನಾನು ಒಂದಿಟ್ಟು ಖುಷಿ ಪಡ್ತಿದ್ದೆ. ಅದ್ರಾಗ ಏನಿತ್ತು ಗೊತ್ತನ ನೀಲಕ್ಕ? ಹೇಳಿದ್ರೆ ನೀನು ನಗತೀವ. ನಮ್ಮ ಉಪೇಂದ್ರ ಸರ್ದು ಐತಲ್ಲ ಹಾಡವ ಅದವ. ನಾನು ಜಿತೇಂದ್ರ ನೀನು ಶ್ರೀದೇವಿ ಬೆಲ್ ಡಾನ್ಸು ಆಡೋಣ ಬಾರ, ಆ ಸಾಂಗ್ನ ಯವ್ವ ಹಾಕಿ ಅದು ಲಕ್ಷ್ಮಿನ ಹಿಂದೆ ಕುಂದ್ರಿಸ್ಯಾರ ನೀಲಕ್ಕ. ಅದ್ರಾಗ ಹಾಡಾಡಿ ಡಾನ್ಸ್ ಮಾಡಕತ್ತಾಳ ನೋಡವ್ವ. ದೇವ್ರಿಗರ ಮರ್ಯಾದೆ ಬೇಡನ? ಹೌದು ನಮ್ದಕ್ಕೆ ಬಿ ನೋಡಿದೆ ನಾನು ಬಿ. ನಮ್ದು ಮರದ ಮೊಬೈಲಲ್ಲಿ ತೋರಿಸಿದರು ಅವರು ಕೂಡ ನನಗೆ. ನೀನು ನೋಡ್ದೆ ಅಲ್ಲೇ ಮುನ್ನಿ? ಹೌದು ಹಾಂ, ನಾನಿಲ್ಲಕ್ಕ. ಹೆಂಗ ಮಾಡೋದು ಏನ್ ತಾನ? ಹಾಂ, ಲಕ್ಷ್ಮೀ ದೇವಿ ಅಂದ್ರೆ ಆಕಿಗೆ ಏನು ಮರ್ಯಾದಿನ ಇಲ್ವಾ? ನಾನು ಒಂದು ನೋಡಿದ್ನವ, ಅದು ಲಕ್ಷ್ಮೀ ಕುಂದ್ರಶ್ಯಾರವ. ಅದ್ರಾಗ ಏನು ಮಾಡ್ಯಾರ ಗೊತ್ತನು? ಅದು ಕರ್ರಂತ ಚಸ್ಮಾ ಹಾಕ್ಕೊಂಡು ಅಡ್ಡಾಡ್ತಾರೆ ನೋಡ್ಬೇವ ಬಿಸ್ಲಾಗ. ಅಂಥ ಚಸ್ಮಾ ಹಾಕ್ಯಾರ ನೋಡ್ಬಿ ಅದಕ್ಕೆ, ಲಕ್ಷ್ಮೀ ಮುಖಕ್ಕೆ. ಏನಾರ ಬಂದಿದ್ದವ ಕಾಲ ನಂಗೆ ಆಗ್ಬಿಟ್ಟೈತೆ ನೋಡಿ ನನಗರ. ನಾವೆಲ್ಲ ಭಯ ಭಕ್ತಿಯಿಂದ ಪೂಜೆ ಮಾಡಿರ್ತೀವವ, ಹಂಗೆ ಲಕ್ಷ್ಮಿಗೆ ಅವಮಾನ ಮಾಡೋದು ಇದೆಲ್ಲ ಸರಿ ಅನ್ಸುತ್ತನ್ವ? ಏನು ಕಾಲ ಬಂತು ಏನೋ ನೋಡ್ರಲೇ. ನಾವು ಮಾಡೋದು ನಮ್ಮಿಷ್ಟ, ಅವ್ರು ಮಾಡೋದು ಅವ್ರಿಷ್ಟ. ಇನ್ನೊಬ್ರ ಬಗ್ಗೆ ನಾವು ಯಾಕೆ ಮಾತಾಡೋನು? ನಮ್ಮ ಭಕ್ತಿ ಹೆಂಗಿಷ್ಟಿರ್ತೈತಿ ಅಷ್ಟು ಮಾಡೋದುವ. ನಾವು ಯಾಕೆ ಇನ್ನೊಬ್ರಿಗೆ ಅನ್ನೋನು? ಹೌದು, ಅವ್ರು ತಿಳ್ಕೊಬೇಕು. ಅತೀಶ ನಾವು ಮಾಡೋದು ಸರಿ ಅನ್ಸಲ್ಲ. ಏನ ಹೋಲ್ ಬಿಡುವ, ನಮ್ಗೆ ಯಾಕೆ ಬೇಕು ಇನ್ನೊಬ್ರು ಸುದ್ದಿ ಅಲ್ಲ? ಅದು ನಿಜ ಬಿಡಿ ನೀಲಂದು ಅಕ್ಕ ಅಲ್ವಾ. ನಾವು ನೋಡಿ ಇವಾಗ ನಾವು ಬಿರಿಯಾನಿಗೇನೆ ಮಾಡ್ತಾ ಇಲ್ಲ. ಯಾಕೆ ಹೇಳಿ? ನಿಮ್ದು ಲಕ್ಷ್ಮಿಗೆ ಕುಂದ್ರಿಸಿದ್ದೀರಲ್ಲ, ಪೂಜೆಗೆ ಕರಿತೀರಂತ. ನಮ್ದಕ್ಕೆ ನಮ್ಮ ಮರದ್ದು ಕೇಳಿದರು ಇವತ್ತು ಬಿರಿಯಾನಿಗೆ ಮಾಡು ಅಂತ. ನಾನು ಮಾಡಲಿಲ್ಲ, ಯಾಕಂದರೆ ನೀವು ಪೂಜೆಗೆ ಕರಿತೀರಲ್ಲ, ಅದಕ್ಕೆ ನಾನು ಮಾಡಲ್ಲ, ನಾನು ಪೂಜೆಗೆ ಹೋಗಬೇಕು ನಮ್ದಕ್ಕೆ ಅಂತ ಹೇಳಿದೆ. ಅದಕ್ಕೆ ಅನ್ನ ಟೊಮೆಟೊ ಸಾರು ಮಾಡಿದೆ, ಅದನ್ನೇ ತಿಂದ್ಬಿಟ್ಟು ಬಂದಿದೆ ನೋಡು. ನಮ್ಮ ಲಕ್ಷ್ಮಿಗೆ ಆರತಿ ಮಾಡಿ ಮತ್ತು ಉಡಿ ತುಂಬಿಸ್ಕೊಂಡು ಬರುವಂತಿ ಬಾ ಮುನ್ನಿ. ಏನ ಬಾ, ಮನೆಗೆ ಹೋಗೋಣ ನಡ್ರಿ. ಬರ್ವಾ ನೀವು ನಮ್ಮ ಲಕ್ಷ್ಮಿಗೆ ಆರತಿ ಮಾಡಿ ಉಡಿ ತುಂಬಿಸ್ಕೊಂಡು ಬರೋರಂತ. ಬರ್ರಿ ಅರ್ಶಿನ ಕುಂಕುಮಕ್ಕೆ. ಏನ? ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇದು ನನ್ನ ಹೊಸ ಪ್ರಯತ್ನ ಮತ್ತು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿಬಿಡಿ. ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ ಲಕ್ಷ್ಮೀ ದೇವನ ಆಹ್ವಾನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.